ಹಾಯ್ ಬಡೀಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವೇರಿ ಕನ್ನಡ ಚಾನಲ್. ನಾನು ಮೊನ್ನೆ ಹೇಳಿದಾಗೆ ವಿಡಿಯೋದಲ್ಲಿ ನೀವು ನೋಡಿದ್ರೆ ಗೊತ್ತಾಗಿರುತ್ತೆ. ನಾನು ನಮ್ಮ ಹಸ್ಬೆಂಡ್ಗೆ 90 ಡೇಸ್ ಚಾಲೆಂಜ್ ತಗೊಂಡು 90 ಡಿಫ್ರೆಂಟ್ ವೆರೈಟೀಸ್ನ ನಾನು ಲೈಕ್ ಸರ್ಪ್ರೈಸ್ ತರ ತಿನ್ನಿಸ್ತೀನಿ ಕೊಡ್ತೀನಿ ಅಂತ ಹೇಳಿದೆ. ಸೊ ಅದರಲ್ಲಿ ನಾನು ಸೆಕೆಂಡ್ ಡೇ ಜಾಮೂನನ್ನ ಮಾಡಿಬಿಟ್ಟು ನಾನು ಅದಕ್ಕೆ ಸರ್ಪ್ರೈಸ್ ಮಾಡಬೇಕು ಅನ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಜಾಮೂನ್ ಮಾಡಲಿಕ್ಕೆ ಫಸ್ಟ್ ಪಾಕ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಮತ್ತೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಪಾಕ ಮಾಡ್ಕೊತಾರಲ್ವಾ, ಸೊ ಆ ತರ ಒಂದು ಪಾಕ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಡ್ರೈ ಜಾಮೂನನ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಪಾಕ ರೆಡಿ ಆದ್ಮೇಲೆ ನಾನಿಲ್ಲಿ ಪಕ್ಕದಲ್ಲಿ ಒಂದು ನಾನು ಜಾಮೂನ್ ಹಿಟ್ಟಿಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಜಾಮೂನ್ ಅಂದ್ರೆ ಯಾರಿಗ್ ಇಷ್ಟ ಇಲ್ಲ? ನಾರ್ಮಲ್ ಆಗಿ ಜಾಮೂನ್ ಅಂದ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಸಾಫ್ಟ್ ಆಗಿ ಕ್ರಿಸ್ಪಿ ಆಗಿರುತ್ತೆ. ಮತ್ತೆ ಇನ್ನೊಂದು ನಾನು ಸೀಕ್ರೆಟ್ ಟಿಪ್ ಹೇಳ್ಕೊಡ್ತೀನಿ. ಜಾಮೂನ್ ಹಿಟ್ಟನ್ನ ನಾವು ಕಲಿಸ್ಬೇಕಾದ್ರೆ ತುಂಬಾ ನಾದಬಾರ್ದು. ಅದರಿಂದ ತುಂಬಾ ನಾದೋದ್ರಿಂದ ಜಾಮೂನ್ ಅಷ್ಟು ಚೆನ್ನಾಗಿ ಟೇಸ್ಟಿ ಬರಲ್ಲ. ಸ್ವಲ್ಪ ಲೈಟ್ ಆಗಿ ಅದಕ್ಕೆ ನಾವು ನಾದಿ ಲೈಟ್ ಆಗಿ ನಾವು ಅದನ್ನ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. ಸೊ ಆ ತರ ಒಂದು ಜಾಮೂನನ್ನ ಕಲ್ಸೋ ಒಂದು ಹಿಟ್ಟನ್ನ ಕಲ್ಸೋ ಒಂದು ವಿಧಾನ ನಮ್ಗೆ ಗೊತ್ತಿರ್ಬೇಕಾಗತ್ತೆ. ನಾನಂತೂ ಎವ್ರಿ ಟೈಮ್ ಡಿಮಾರ್ಟ್‌ಗೆ ಹೋದಾಗ ಜಾಮೂನ್ ಹಿಟ್ಟನ್ನೇ ಹುಡುಕ್ತಾ ಇರ್ತೀನಿ. ಯಾವ ಸೆಕ್ಷನ್ ಅಲ್ಲಿ ಇದೆ ಇದು ಜಾಮೂನ್ ಹಿಟ್ಟು ಅಂತ ಹೇಳ್ಬಿಟ್ಟು. ಸೊ ಎವ್ರಿ ಟೈಮ್ ನಾನು ಜಾಮೂನ್ ಹಿಟ್ಟನ್ನ ತರ್ತಾನೆ ಇರ್ತೀನಿ. ಜಾಮೂನ್ ಎವ್ರಿ ಮಂತ್ ಜಾಮೂನ್ ಮಾಡ್ತಾನೆ ಇರ್ತೀನಿ. ಸೊ ಆದ್ರೆ ಈ ಸಲ ಏನಂದ್ರೆ ಒಂದು ಸ್ಪೆಷಲ್ ಸರ್ಪ್ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ನೋಡಿ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಜಾಮೂನ್ ಹಿಟ್ಟಿಗೆ ನಾನು ಕಲಿಸ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ರು ಹಾಲು ಹಾಕ್ಬಿಟ್ಟು ಕಲಿಸ್ಕೊತಾರೆ, ಬಟ್ ನಾನು ನೀರ್ ಹಾಕ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ. ಹಾಲು ಹಾಕಿದ್ರು ಚೆನ್ನಾಗಿ ಬರುತ್ತೆ, ಬಟ್ ನೀರ್ ಹಾಕಿದ್ರು ಚೆನ್ನಾಗಿ ಬರುತ್ತೆ. ಆದ್ರೆ ಕಲಿಸ್ಬೇಕಾದ್ರೆ ನಾವು ತುಂಬಾ ಪ್ರೆಷರ್ ಇಂದ ಲೈಕ್ ಚಪಾತಿ ಹಿಟ್ಟಿಗೆ ಕಲಿಸ್ತೀವಲ್ಲ ಆ ತರ ಕಲಿಸ್ಬಾರ್ದು. ಲೈಟ್ ಆಗಿ ನಾವು ಸಾಫ್ಟ್ ಆಗಿ ನಾವು ಕಲಿಸ್ಬಿಟ್ಟು ಅದನ್ನ ಚಿಕ್ಕದಾಗಿ ನಮ್ಗೆ ಎಷ್ಟು ಬೇಕು ಮೆಜರ್ಮೆಂಟ್, ತುಂಬಾ ಚಿಕ್ಕದಾದ್ರೆ ಚಿಕ್ಕದು, ತುಂಬಾ ಒಂದು ಮೀಡಿಯಂ ಅಂದ್ರೆ ಓಕೆ, ತುಂಬಾ ದೊಡ್ಡದು ಬೇಕು ಅಂದ್ರೆ ದೊಡ್ಡದು, ಆ ತರ ನಾವು ಯಾವ್ದು ಸೈಜ್ ಬೇಕು ಆ ತರ ಒಂದು ನಾವು ಸೈಜ್ ಅಲ್ಲಿ ಜಾಮೂನು ಉಂಡೆಗಳನ್ನ ನಾವು ರೌಂಡ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಅದಾದ್ಮೇಲೆ ನಾನಿಲ್ಲಿ ಬಾಣ್ಲಿಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಒಂದು ಪಾಕನ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ? ಸೊ ಒಂದು ತಣ್ಣೀರ್ ಹಾಕ್ಬಿಟ್ಟು ನಾವು ಅಥವಾ ಒಂದು ಕೈ ಬೆರಳಿಂದ ಒಂದು ಪಾಕನ ನಾವು ಟೆಸ್ಟ್ ಮಾಡ್ತೀವಲ್ವಾ? ಸೊ ಆ ತರ ಟೆಸ್ಟ್ ಮಾಡಿದ್ಮೇಲೆ ನಾವು ಚಿಕ್ಕದಾಗಿ ರೌಂಡ್ ಮಾಡ್ಕೊಂಡಿರೋಂತಹ ಜಾಮೂನ್ ಉಂಡೆಗಳನ್ನ ನಾವು ಎಣ್ಣೆಲಿ ಡೀಪ್ ಫ್ರೈ ಅಂದ್ರೆ ಸ್ಲೋ ಫ್ಲೇಮ್ ಅಲ್ಲಿ ಅದು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಅದನ್ನ ನೀಟಾಗಿ ಫ್ರೈ ಮಾಡ್ಬೇಕಾಗುತ್ತೆ. ಅದನ್ನ ಎಣ್ಣೆಲಿ ಕರ್ದ ಆದ್ಮೇಲೆ ನಾವು ಅದನ್ನ ಪಾಕ ಮಾಡ್ಕೊಂಡಿರುವಂತಹ ಸಕ್ಕರೆ ಪಾಕದೊಳಗೆ ಹಾಕಿಬಿಟ್ಟು ನಾನು ಅದೊಂದು 2 ಮಿನಿಟ್ಸ್ ನಾನು ಅದನ್ನ ಅದರಲ್ಲೇ ಬಿಟ್ಬಿಟ್ಟು ಆಮೇಲೆ ಎತ್ತಿಟ್ಟಿದ್ದೀನಿ. ಸೊ ಅದು ಡ್ರೈ ಜಾಮೂನ್ ಅಲ್ವಾ? ಸೊ ಹಂಗಾಗ್ಬಿಟ್ಟು ಜಾಮೂನ್ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ತುಂಬಾ ಜಾಸ್ತಿ ಸಿರಪ್‌ನ ನಾವು ಒಂದು ಮೀಡಿಯಂ ಅಲ್ಲಿ ನಾವು ಮಾಡ್ಕೊಂಡಿರ್ಬೇಕು. ತುಂಬಾ ತೆಳು ಇರಬಾರ್ದು, ಇಲ್ಲ ತುಂಬಾ ಗಟ್ಟಿ ಇರಬಾರ್ದು. ಆಹ್ ತುಂಬಾ ತೆಳು ಇದ್ರೆ ಒಂಥರ ಜಾಮೂನ್ ಎಲ್ಲ ಪಿಚಿ ಪಿಚಿ ಆಗ್ಬಿಡುತ್ತೆ. ಅಥವಾ ತುಂಬಾ ಗಟ್ಟಿ ಇದ್ರೂನು ಅಷ್ಟು ಪಾಕ ಹೀರ್ಕೊಂಡು ಜಾಮೂನು ಚೆನ್ನಾಗ್ ಬರಲ್ಲ ಟೇಸ್ಟ್. ಒಂದು ಮೀಡಿಯಂ ಅಲ್ಲಿ ನಾವು ಸಿರಪ್‌ನ ರೆಡಿ ಮಾಡ್ಕೊಂಡಿರ್ಬೇಕಾಗುತ್ತೆ. ಡ್ರೈ ಜಾಮೂನ್ ಆಗಿರೋದ್ರಿಂದ ನಾವು ಒಂದು 2 ಮಿನಿಟ್ಸ್ ಬಿಟ್ಬಿಟ್ಟು ಎತ್ಬಿಡ್ಬೇಕಾಗುತ್ತೆ. ಪಾಕದಿಂದ ಎತ್ಬಿಟ್ಟು ಬೇರೆ ಕಡೆ ನಾವು ಅದನ್ನ ಇಟ್ಕೋಬೇಕಾಗತ್ತೆ. ನೋಡಿದ್ರಲ್ವಾ ನೀವಿಲ್ಲಿ? ಸೊ ನಾನಿಲ್ಲಿ ಯಾವ ತರ ಅಂದ್ರೆ ಅದನ್ನ ಒಂದು ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಅದನ್ನ ಇದ್ ಮಾಡ್ತಾ ಇದ್ದೀನಿ. ಲೈಕ್ ಅದನ್ನ ತಿರುಗುತ್ತಾ ಇದ್ದೀನಿ. ಅದಾದ್ಮೇಲೆ ನಾನು ಅದನ್ನ ನೀಟಾಗಿ ಸೋಸ್ಬಿಟ್ಟು ನಾನು ಪಾಕದಲ್ಲಿ ಹಾಕಿ ಒಂದ್ ಸ್ವಲ್ಪ 2 ಮಿನಿಟ್ಸ್ ಬಿಟ್ಬಿಟ್ಟು ಅದನ್ನ ತೆಗೆದು ಜಾಮೂನನ್ನ ನಾನು ರೆಡಿ ಮಾಡಿದ್ದೀನಿ. ಸೊ ನಾನಿಲ್ಲಿ ಫಸ್ಟ್ ಟೇಸ್ಟ್ ಮಾಡಕ್ಕೆ ನಾನು ನಮ್ಮ ಅಜ್ಜಿಗೆ ಕೊಟ್ಟಿದ್ದೆ. ನಮ್ಮ ಅಜ್ಜಿ ಊರಿಂದ ಬಂದಿದ್ರು. ಅವರಂತೂ ಖುಷಿ ಪಟ್ಬಿಟ್ರು. ಅವ್ರಿಗೆ ಆಕ್ಚುಲಿ ಹಲ್ಲೆಲ್ಲ ಇಲ್ಲ, ಉದುರೋಗ್ಬಿಟ್ಟಿದೆ. ಅವರಂತೂ ಖುಷಿ ಪಟ್ರು. ಏನೋ ಜಾಮೂನ್ ತುಂಬಾ ಸಾಫ್ಟ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ನಮ್ಮ ಹಸ್ಬೆಂಡ್ ಬಂದ್ರು. ನಮ್ಮ ಹಸ್ಬೆಂಡು ಕೂಡ ಟೇಸ್ಟ್ ಮಾಡಿದ್ರು. ಅವರು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಮಾಡಿದ್ದೀನಿ ಜಾಮೂನು, ನೀವೊಂದ್ಸಲ ಟ್ರೈ ಮಾಡಿ. ಅಂದ್ರೆ ಮೆಜರ್ಮೆಂಟ್ ಎಲ್ಲ ನಾನು ಹೇಳಿಲ್ಲ. ಒಂದು ಅಂದಾಜ್ ಮೇಲೆ ಹಾಕಿದ್ದೀನಿ. ಇಫ್ ಇನ್ ಕೇಸ್ ನಿಮಗೇನಾದ್ರು ಮೆಜರ್ಮೆಂಟ್ ಬೇಕು ಅಂದ್ರೆ ನಾನು ಮೆಜರ್ಮೆಂಟ್‌ನ ನಿಮ್ಗೆ ನಾನು ಹಾಕ್ತೀನಿ. ಕಮೆಂಟ್ ಮಾಡಿದ್ರೆ. ನಾನ್ ಮಾಡಿರೋ ಜಾಮೂನ್ ಅಂತೂ ನನ್ ಮಗಳಿಗೆ ತುಂಬಾ ಇಷ್ಟ ಆಯ್ತು. ಅವಳು ಕೂಡ ಜಾಮೂನ್‌ನ ಚೆನ್ನಾಗಿದೆ ಅಂತ ಟೇಸ್ಟ್ ಮಾಡಿದ್ಲು. ಸೊ ಬನ್ನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಫೈನಲ್ ಆಗಿ ನಾನ್ ಮಾಡಿರೋ ಜಾಮೂನು ಈ ತರ ಬಂದಿದೆ. ಅಂದ್ರೆ ಅದು ತುಂಬಾ ಒಡ್ಕೊಂಡಿಲ್ಲ, ತುಂಬಾ ಅದು ಗಟ್ಟಿನೂ ಇಲ್ಲ. ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಟೇಸ್ಟ್ ಬಂದಿದೆ. ಸೊ ನಾನಂತೂ ಮಾಡಿದ್ದೀನಿ. ನಾನ್ ತಿಂದು ಕೂಡ ಟೇಸ್ಟು ನೋಡಿದ್ದೀನಿ. ಚೆನ್ನಾಗ್ ಆಗಿದೆ. ನಾನ್ ಮಾಡಿರೋವಂಥದ್ದು ನಿಮ್ಗೂ ಇಷ್ಟ ಆದ್ರೆ ನಾನ್ ಮಾಡಿರೋಂಥ ಪ್ರೋಸೆಸ್ ಯೂಸ್ ಮಾಡ್ಕೊಂಡು ನೀವು ಮಾಡಿ, ಎಂಜಾಯ್ ಮಾಡಿ, ತಿನ್ಕೊಳ್ಳಿ. ಜಾಮೂನು ನೋಡಕ್ಕೆ ಚೆನ್ನಾಗಿದ್ರೆ
ಕಣ್ಣಿಗೆ ಹಿತ ಅಂದ್ರೆ ಮನಸ್ಸಿಗೂ ಹಿತ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ನೋಡೋಕೆ ಚೆನ್ನಾಗಿ ಕಂಡಿಲ್ಲ ಅಂದ್ರೆ ತಿನ್ನುವಾಗನು ಇಷ್ಟ ಆಗಲ್ಲ ಅನ್ನೋ ಒಂದು ಕಾನ್ಸೆಪ್ಟು. ನಾನು ನಮ್ಮ ಹಸ್ಬೆಂಡ್‌ಗೆ ನಾನು ತಗೊಂಡ್ ಹೋಗಿ ಕೊಟ್ಟೆ. ಅವರಂತೂ ಸರ್ಪ್ರೈಸ್ ಆಗಿ ಏನೋ ಟೆನ್ಷನ್ ಅಲ್ಲಿದ್ರು. ಬಟ್ ಓಕೆ. ಅವರಂತೂ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರು. ಥ್ಯಾಂಕ್ ಯು ಫಾರ್ ವಾಚಿಂಗ್.